ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಮಲಸ್ನಾನ ಮುಗಿದಿತ್ತಾಗ ಮುಂದೇನು ಮಾಡಬೇಕು? ತುಳಸಿ ಮೃತ್ತಿಕಾಯುಕ್ತಂ ಗಾಯತ್ರ್ಯಾ ಹ್ಯಭಿಮಂತ್ರಿ. ನೋಡಿ ಎಷ್ಟು ಹೇಳ್ತಾರೆ. ಒಂದು ತುಳಸಿ ಮೃತ್ತಿಕ ಹಾಕಿ ಗಾಯತ್ರಿ ಮಂತ್ರಿಸಿ ಅದರಲ್ಲಿ ಸ್ನಾನ ಮಾಡಿ. ಎಷ್ಟು ಸ್ನಾನ ಮಾಡೋಕ್ಕೆ ಇದೇನು ಕಷ್ಟ ಇಲ್ಲವಲ್ಲ, ಸಿಂಪಲ್ಲಾಗಿ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ಅವಾಗ ಅದು ತೀರ್ಥ ಮನೆಯಲ್ಲೇ ಏನು ಬಂದಾಗಾಯ್ತು, ಒಂದು ಪುಣ್ಯ ತೀರ್ಥ ಬಂದಾಗಾಯ್ತು. ನಾವು ಬರೀ ನೀರಿನ ಸ್ನಾನ ಮಾಡಿದಾಗಲಿಲ್ಲ, ತೀರ್ಥ ಸ್ನಾನ ಮಾಡಿದಾಗಾಯ್ತು. ತುಳಸಿ ಮೃತ್ತಿಕ ಜಲಂ ವಿಧಾಯ ಕುರ್ವೀತ ಯೋ ಹಿ ಅಶಕ್ತೋ ಭವೇದ್ವಿಜ. ಅಶಕ್ತರಿಗೂ ತೀರ್ಥಸ್ನಾನದ ವೈಶಿಷ್ಟ್ಯ. ಆದರೆ ಶಕ್ತಿ ಇದ್ದರೆ ಮಾತ್ರ ಫಸ್ಟ್ ಗಂಗಾ ಸ್ನಾನನೇ ಮಾಡಿ. ಅಲ್ಲಿ ನಿನ್ನ ಹೇಳಿದ ತಾರತಮ್ಯ ಇದೆ. ಅದು ಬರೆದವ್ರ ಕಡೆಗೆ ಏನು ಮಾಡಬೇಕು ಕೊನೆ ಪಕ್ಷ? ಅವೆಲ್ಲ ಇವೇನು ತಿಳ್ಕೊಂಡು ಮಾಡಿ, ಅದನ್ನೇ ಮಾಡಿ. ಇಲ್ಲದೆ ಹೋದರೆ ಇದೇನು ತಿಳ್ಕೊಂಡು ಮಾಡಿ. ಅಶ್ಯಾಪಿ ಅಶಕ್ತವು ಕರ್ತವ್ಯಂ ಮಂತ್ರಸ್ನಾನಂ ದಿನೇ. ಇದೂ ಮಾಡ್ಲಿಕ್ಕೆ ಬರದೆ ಹೋದರೆ ಪ್ರತಿನಿತ್ಯ ಸ್ನಾನ ಇಲ್ಲದೆ ಇರಬಾರ್ದು. ಏನು ಮಾಡಬೇಕಾಗ? ಮಂತ್ರಸ್ನಾನ ಮಾಡಿ. ಮಂತ್ರಸ್ನಾನ ಹೇಗಿರಬೇಕು ಅಂದರೆ ಸಂಧ್ಯೋಪಾಸನ ಕರ್ಮಾದೌ ಅಧಿಕಾರಸ್ಯ ಸಿದ್ಧಯೇ. ಮಂತ್ರಸ್ನಾನ ಮಾಡದೆ ಹೋದರೆ ಏನು ಮಾಡೋಕ್ಕೆ ಬರೋದಿಲ್ಲ, ಸಂಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಮಂತ್ರಸ್ನಾನ ಮಾಡಬೇಕು. ಮಂತ್ರಸ್ನಾನ ಹೇಗೆ ಮಾಡಬೇಕು ಅಂದರೆ ಆರ್ದ್ರ ವಸ್ತ್ರೇಣ ಸಮ್ಮಾರ್ಜ್ಯ ಸರ್ವಗಾತ್ರಭವಂ ಮಲಂ ಪೂರ್ವವಸ್ತ್ರಂ ಪರಿತ್ಯಜ್ಯ ಪೀತಮನ್ಯತ್ ಧೌತಮನ್ಯತ್ ವಿಧಾರಯೇತ್. ಆರ್ದ್ರವಸ್ತ್ರೇಣ ಸಮ್ಮಾರ್ಜ್ಯ. ಒಂದು ಒದ್ದೆ ಬಟ್ಟೆ ತಗೊಳ್ಳಿ, ಗೊತ್ತಾಯ್ತಾ? ಸರ್ವಗಾತ್ರಭವಂ ಮಲಂ, ಮೈಲೆ ಚೆನ್ನಾಗಿ ಬರೆಸಿ. ಸ್ಪಂಜ್ ಮಾತಿಗೆ ಕರೆಕ್ಟ್ ಹೇಳ್ತಿರೋದನ್ನು ಮಾಡಿ. ಪೂರ್ವವಸ್ತ್ರಂ ಪರಿತ್ಯಜ್ಯ, ಮೊದಲು ಉಟ್ಕೊಂಡು ವಸ್ತ್ರ ಚೇಂಜ್ ಮಾಡಿ, ಗೊತ್ತಾಯ್ತಾ? ಅದಿಷ್ಟು ಬದಲಾವಣೆ ಆಗಿಬಿಟ್ರೆ ಒಂಥರ ಸ್ನಾನ. ಒಂದು ನೀರು ಮೈಗೆಲ್ಲ ಮುಟ್ಟಿದೆ, ಈಗ ಡೈರೆಕ್ಟ್ ಮುಟ್ಟಿಲ್ಲ, ಮಧ್ಯವಸ್ತ್ರ ಮುಟ್ಟಿದ್ದಾನೆ ಹೊರತು ಬರೀ ಪ್ರೋಕ್ಷಣೆ ಆಗಲಿಲ್ಲ. ಬರೀ ಪ್ರೋಕ್ಷಣೆ ಎಲ್ಲದಕ್ಕೂ ಮಾಡ್ಕೊಳ್ಳೇಬೇಕು. ಅಪವಿತ್ರ ಕಾಮನ್. ಧೌತಮನ್ಯತ್ ಶುದ್ಧವಾದ ಬಟ್ಟೆ ಉಟ್ಕೊಳ್ಳಿ. ಏನು ಅದು ಎಲ್ಲ ಏನೇ ಸ್ನಾನ ಮಾಡಿದ್ರೆ ಮತ್ತೆ ಹೇಳ್ಬೇಕು ಅದನ್ನು, ಅದು ಫೈನಲ್. ಅದು ತೀರ ಆಪತ್ಕಾಲದಲ್ಲ. ಅದು ಆಚಮ್ಯ ಜಲಮಾದಾಯ ಪಾತ್ರೇ ವಾ ಮಕರೆ ಅಯ ಅಥವಾ ಗಾಯತ್ರ್ಯಾವಾಥ ಮೂಲೇನ ತ್ರಿವಾರ ಅಭಿಭದ್ರಯೇತ್. ಆಚಮ್ಯ ಜಲಮಾದಾಯ ಪಾತ್ರೇ ವಾಮಕರೆ ಅಥವಾ. ಆಮೇಲೆ ಆಚಮನ ಮಾಡಬೇಕು. ಅದು ಇನ್ನೊಂದು ಪದ್ಧತಿ ಇದೆ. ಒಂದು ಪದ್ಧತಿ ಅದು. ಇನ್ನೊಂದು ಆಚಮನ ಮಾಡಿಬಿಟ್ಟು ಎಡಗೈಲಿ ನೀರಿಟ್ಕೊಂಡು ಗಾಯತ್ರ್ಯಾವಾಥ, ಹೀಗೆ ಎಡಗೈಲಿ ನೀರು ಇಟ್ಕೊಳ್ಳೋದಂದ್ರೆ ಹೀಗೆ ಇಟ್ಕೊಂಡು ಅದನ್ನು ಅಭಿಮಂತ್ರಣ ಮಾಡಬೇಕು. ಅಥವಾ ಮೂಲೇನ ತ್ರಿವಾರಂ ಅಭಿಮಂತ್ರಯೇತ್. 2 ಗಾಯತ್ರಿ ಮಂತ್ರನ 3 ಸರ್ತಿ ಹೇಳಿ, ಅಥವಾ ಮೂಲಮಂತ್ರ 3 ಸರ್ತಿ ಹೇಳಿ. ಮೂಲಮಂತ್ರ ಅಂದರೆ ಯಾವುದು? ಓಂ ನಮೋ ನಾರಾಯಣಾಯೇತಿ ಮೂಲಮಂತ್ರ ಉದಾಹೃತ. ಅದಕ್ಕೊಂದು ಕೊಟೇಶನ್. ಮತ್ತೆ ಓಂ ನಮೋ ನಾರಾಯಣ ಬದೇ ಮೂಲಮಂತ್ರ. ಗಾಯತ್ರಿ ಹೇಳಿ ಅಥವಾ ನಾರಾಯಣ ಹೇಳಿ ಅಂದರೆ ಗಾಯತ್ರಿ ಹೇಳೋ ಶಕ್ತಿ ಇಲ್ಲೋ ನಾರಾಯಣ ಇಷ್ಟಾದರೂ ಹೇಳಿ ಕೊನೆ ಪಕ್ಷ ಅಂತ. ಗಾಯತ್ರಿ ಮಂತ್ರ ಹೇಳೋದಕ್ಕಾಗೋದಿಲ್ಲ, ತುಂಬ ಶಕ್ತಿ ಅಂದರೆ ಇಷ್ಟು ಹೇಳಿ. 2 ಹೇಳಿ ಇನ್ನೂ ಒಳ್ಳೆಯದೇ. ತ್ರಿವಾರಂ ಅಭಿಮಂತ್ರಯೇತ್ ತಜ್ಜಲಂ ಪ್ರೋಕ್ಷಯೇತ್ ಗಾತ್ರೇ ದರ್ಭೈರ್ವಾ ತುಳಸಿ ದಲೈಹಿ. ಅದರ ಬರೀ ಕೈಯಿಂದ ಮಾಡ್ಕೋಬೇಡಿ, ದರ್ಭೆಗಳಿಂದ ಮಾಡ್ಕೊಡಿ, ತುಳಸಿ ದಲದಿಂದ ಮಾಡ್ಕೊಡಿ. ದರ್ಭೆ ಭಾರಿ ಪವಿತ್ರ. ಸೊ ಆಯ್ತಲ್ಲ, ಪವಿತ್ರದಿಂದ ಪೋಷಣೆ ಇದೆಲ್ಲ ಮಾಡ್ತಾರಲ್ಲ, ಹೋಮ ಎಲ್ಲ ಮುಗಿದ ಪೋಷಣೆ ಮಾಡೋದಿಲ್ಲ, ದರ್ಭೆಯಿಂದನೇ ಪೋಷಣೆ ಮಾಡೋದು. ಹಾಂ, ಆಮೇಲೆ ಪೋಷಣೆ ಮಾಡ್ಕೋಬೇಕು. ತುಳಸಿ ದಲದಿಂದಾಗಲಿ. ತುಳಸಿನೂ ಪವಿತ್ರ, ದರ್ಭೆನೂ ಪವಿತ್ರ. ಅದು 2 ಸೇರಿ ಇನ್ನೂ ಶ್ರೇಷ್ಠನೇ. ತರ್ಜನಿ ಮಧ್ಯಮಾಭ್ಯಾಂ ವಾ ತ್ರಿಚೇನ ಅಬ್ದೈವತೇನ ವೈ. ತರ್ಜನಿ ಮಧ್ಯಮಾಭ್ಯಾಮ ಹಿಡ್ಕೋಬೇಕಾದ್ರೆ ತರ್ಜನಿ ಮಧ್ಯಮ ಆಗಬೇಕು. ತರ್ಜನಿ ಮಧ್ಯಮದಿಂದ ಹಿಡ್ಕೊಂಡು ಮಾಡಬೇಕೆ ಹೊರತು ಇದು ಬರಬಾರ್ದು. ಇದು ಅನಾಮಿಕ, ಇದು ಮಧ್ಯಮ, ಇದು ತರ್ಜನಿ ಹಿಡ್ಕೊಂಡು ಈ ರೀತಿ ಮಾಡ್ತಾ ಇರಬೇಕು ಅಂತ ಅರ್ಥ. ಪ್ರೋಷ್ಣೆ ಮಾಡ್ಕೋಬೇಕು. ತರ್ಜನಿ ಮಧ್ಯಮಾಭ್ಯಾಂ ವಾ ತ್ರಿರುಚೇನ ಅಂದರೆ ಅಪೋಹಿಷ್ಟಾಮಯೋಭವ, ಅದರಿಂದ ಮಾಡ್ಕೋಬೇಕು. ಭೂಮೌ ಶಿರಸಿ ಚಾಕಾಶೆ ಆಕಾಶೆ ಭುವಿ ಮಸ್ತಕೆ. ತಮಾಷೆ ನಿತ್ಯ ಮಾರ್ಜನ ಮಾಡ್ತೀವಿ ಇದನ್ನು. ಯಾಕೆಂದರೆ ಎಷ್ಟೇ ಸ್ನಾನ ಮಾಡಿದರೂ ಕೂಡ ಈ ಸ್ನಾನ ಅಂಬೋದು ಮಂತ್ರ ಸ್ನಾನ ಮಾಡ್ಕೊಳ್ಳೇಬೇಕು. ಕೊನೆಗೆ ಇದು ಫೈನಲ್ ಸ್ನಾನ ಆಗೋದಾಗಲೇ. ಭೂಮೌ ನವಧಾ ಕ್ಷಿಪೇತ್. ಭೂಮೌ ಶಿರಸಿ ಆಕಾಶೆ ಆಕಾಶೆ ಭುವಿ ಮಸ್ತಕೆ ಆಕಾಶೆ. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? 9 ಆಯ್ತು. ಅದಕ್ಕೆ 9 3 ಗಾಯತ್ರಿ. ಅದು 3ರಲ್ಲಿ 3 ಅಪೋಹಿಷ್ಟಾಮಯೋ ಹೇಳಬೇಕಾದ್ರೆ ಕರೆಕ್ಟ್. ಮೊದಲಲ್ಲಿ ಭೂಮಿ, 2ನೇಯಲ್ಲಿ ಶಿರಸ್ಸು, ಆಮೇಲೆ ಎಲ್ಲಿ ಆಕಾಶ, ಆಮೇಲೆ ಮತ್ತೆ ಆಕಾಶ, ಮತ್ತೆ ಭೂಮಿ, ಆಮೇಲೆ ತಲೆ ಮೇಲೆ, ಮತ್ತೆ ತಲೆ ಮೇಲೆ, ಮತ್ತೆ ಇದು ಆಕಾಶ. ಇಷ್ಟು ಮಾಡಿಕೊಂಡ್ರೆ 9 ಮಂತ್ರಗಳಿಂದ ಆಯಿತು. ಅದನ್ನೆಲ್ಲ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಹೇಳ್ತಾ ಇಲ್ಲ ಅವರು. ಆಚಾರ್ಯದೇ ಮಾತು ಬಂದು ಬರುತ್ತೆ. ಅಬ್ದೈವತ ಸ್ಮೃತೋ ಮಂತ್ರ ಆಪೋಧಿ. ಅಬ್ದೈವತೋ ಅಂದರೆ ಮಸ್ತಕೆ ಚ ತಥಾಕಾಶೆ ಭೂಮೌ ಚ ನವಧಾ ಕ್ಷಿಪೇತ್. 9 ಸಲ. ಅಬ್ದೈವತ ಸ್ಮೃತೋ ಮಂತ್ರ ಆಪೋಹಿಷ್ಟೇತಿ ವೈಸ್ಮೃತ್ಯ. ಆಪೋಹಿಷ್ಟ ಅನ್ನೋ ಮಂತ್ರ
ದೇವತಾ ನೀರಿನ ಅಭಿಮಾನ ದೇವತೆಗಳನ್ನು ಕುರಿತು ಹೇಳೋ ಮಂತ್ರ. ತ್ರಿದಾವೃತ್ಯ ಕ್ಷಿಪೇತ್ತೋಯಂ ಪ್ರತಿರುಚಂ ನವಸಾ ದ್ವಿಜ. 3 ಸರ್ತೆ ಆ ಮಂತ್ರವನ್ನು ಹೇಳಬೇಕು. ಅಲ್ಲಿಗೆ ಪೂರ್ತಿ ಒಂದು ಮಂತ್ರಸ್ಥಾನ ಮಾರ್ಜನ, ಆಮೇಲೆ ಮತ್ತೆ ಪುನರ್ಮಾರ್ಜನ ಇನ್ನೂ ಸಾಲದು ಅಂಥೇಳಿ ಪುನರ್ಮಾರ್ಜನ. ಆ ಮಂತ್ರಾಧಿಕಾರ ಭಾರಿ ಬರಬೇಕಾದ್ರೆ ಪ್ಯೂರಿಟಿ ಜಾಸ್ತಿ ಬರಬೇಕು. ಆಕಾಶಂ ಹೃದಯಂ ಪ್ರೋಕ್ತಂ ಭೂಮಿ ಬಾಧಾವಿತಿ ಸ್ಮೃತಂ ತತ ಆಚಮ್ಯ ವಿಧಿವತ್ತು ಕುರ್ಯಾತ್ ಸಂಧ್ಯಾದಿ ಕರ್ಮ ಚ. ಆಮೇಲೆ ಆಚಮನ ಮಾಡಿ ಮತ್ತೆ ಸಂಧ್ಯಾದಿ ಕರ್ಮಗಳನ್ನು ಮಾಡ್ಬೋದು. ಯಾರಿಗೆ? ಅಶಕ್ತರಿಗೆ. ಇಷ್ಟು ಅಂತೂ ಸ್ನಾನ ಆಗಲೇಬೇಕು ಎಂಬುದನ್ನು ಗಟ್ಟಿ ಹೇಳಿದರು. ಯದಾಪ್ಯೇತನ್ನಭ್ಯಕ್ನೋತಿ ವೃದ್ಧೋವಾಪ್ಯಥವಾ ಆತುರಃ ಶಯಾನೋಪಿ ಪ್ರಕುರ್ವೀತ ಧಾನಸ್ನಾನ ಮತಂದ್ರಿತಃ. ಇದು ಮುಗೀತು. ಇದೂ ಆಗಲಿಲ್ಲ, ಇನ್ನು ಮುಂದಿನ ಸ್ಟೇಜ್ ಇದೂ ಆಗಲಿಲ್ಲ, ಇನ್ನೊಂದು ಸ್ನಾನ ಇದೆ ಮಾಡಿ ಅಂತಾರೆ. ಯಾವುದದು? ಧ್ಯಾನ ಸ್ನಾನ. ಧ್ಯಾನ ಸ್ನಾನ ಇದೆ, ಇದಕ್ಕಿಂತ ಸಿಂಪಲ್ ಇರೋದು. ಅದು ಯಾರಿಗೆ? ಶಯಾನೋಪಿ ಪ್ರಕುರ್ವಿ ಯದಾಪೇತನ್ನ ಶಕ್ನೋತಿ ವೃದ್ಧ, ಹಣ್ಣು ಮುದುಕ, ಏನು ಮಾಡಲಿಕ್ಕೂ ಬರೋ ಆ ಸ್ಥಿತಿಯಲ್ಲಿದ್ದಾನೆ. ಎರಡನೇದು ಆತುರ, ಭಾರಿ ರೋಗ. ಎರಡೂ ಆಗಿಬಿಟ್ರೆ ಇನ್ನೂ ಡೇಂಜರು. ಮುದುಕ ಪ್ಲಸ್ ರೋಗಿ ಆಗಿಬಿಟ್ರೆ ಇನ್ನೂ ಕಷ್ಟ. ಬರೀ ಮುದುಕರಿಗೂ ಕಷ್ಟ, ಬರೀ ರೋಗಿಗೂ ಕಷ್ಟ, ಮುದುಕ ಕಮ್ಮಿ ರೋಗಿ ಇನ್ನೂ ಕಷ್ಟ. ಆತೇನು ಮಾಡ್ಬೋದು ಅಂದರೆ ಶಯಾನೋಪಿ, ಎಷ್ಟು ಮಟ್ಟಿಗೆ ಆಗಿದ್ದಾನೆ ಅಂದರೆ ಹಾಸಿಗೆ ಬಿಟ್ಟು ಹೇಳೋಕ್ಕೂ ಬರೋದಿಲ್ಲ, ಅವನು ಎದ್ದು ಕೂಡಿಸಿ ಹೊರಸೋಕ್ಕೂ ಬರೋದಿಲ್ಲ. ಅವಾಗೇನು ಮಾಡಬೇಕು ಅಂದರೆ ಧ್ಯಾನ ಸ್ನಾನ ಮತಂದ್ರಿತಃ, ಧ್ಯಾನ ಸ್ನಾನ ಮಾಡಬೇಕು. ಸರ್ವಲಕ್ಷಣ ಸಂಯುಕ್ತಾಂ ಮನ್ಮೂರ್ತಿಂ ಶ್ರೇಷ್ಠ ದೇವತಾಂ ಮಸ್ತಕೋಪರಿತಾಂ ಧ್ಯಾಯೇತ್ ತತ್ಪಾದಾಭ್ಯಾಂ ವಿನಿಸ್ಮೃತಾಂ. ಎಷ್ಟು ಫೈನಾಗಿರುತ್ತೆ ಅದು. ಅದು ಎಲ್ಲ ಸ್ನಾನ ಮಾಡೋಕ್ರೆ ಇದು ಕಾಮನ್ ಕಂಪಲ್ಸರಿ ಇರಬೇಕು. ದೇವರನ್ನು ಧ್ಯಾನ ಮಾಡಬೇಕು. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಚಿಂತನೆ ಮಾಡಿ, ತಲೆ ಮೇಲೆ ದೇವ್ರ ಪಾದ ಇದೆ ಅಂತ ಅಂದ್ಕೊಂಡು, ಪಾದಗಳಿಂದ ಗಂಗಾ ನದಿ ಹರಿದು ಬರ್ತಾ ಇದೆ ಅಂಥೇಳಿ ಒಳಗೆಲ್ಲ ನೀರು ಹೋಗ್ತಾ ಇದೆ ಅಂತ ಅನುಸಂಧಾನ ಮಾಡಿದರೆ ಅದೇನೋ ಧ್ಯಾನ ಸ್ನಾನ. ಅದು ಧ್ಯಾನ ಸ್ನಾನಂ ಪ್ರವೇಕ್ಷಾಮಿ, ಧ್ಯಾನ ಸ್ನಾನಕ್ಕದ್ದೇ ಇದೆ. ಆ ಮಂತ್ರ ಹೇಳ್ಕೊಂಡು ಮಾಡಿಬಿಟ್ರೆ ಅದು ಧ್ಯಾನ ಸ್ನಾನ ಆಗುತ್ತೆ. ಇದು ಎಲ್ಲ ಸ್ನಾನ ಮಾಡಿದ್ರೂ ಮಾಡಬೇಕಾದ ಸ್ನಾನ ಇದು, ಗೊತ್ತಾಯ್ತಾ? ಮಂತ್ರ ಸ್ನಾನ ಧ್ಯಾನ ಸ್ನಾನ ಕಂಪಲ್ಸರಿ. ತೀರಾಸಕ್ತರಿ ಇದು ಒಂದೇ, ತೀರಾಸಕ್ತರಿಗಾದ್ರೆ ಇದೊಂದೇ ಮಾಡ್ಬೋದು. ಪಾದಾಭ್ಯಾಂ ವಿನಿಸ್ಮೃತಾಂ ಬ್ರಹ್ಮಣ ಮಾನ್ಯಮಾನಾಂಚ ಗಂಗಾಂ ತ್ರಿಪಥಗಾಮಿನೀಂ ಧೃತಾಂ ಶಿವೇನ ಶಿರಸ ತತೋಪಿ ನಿಸೃತಾಂ ಬಹಿಃ. ಮೊದಲು ಬ್ರಹ್ಮದೇವರು ಪಾದ ತೊಳಿತಾ ಇದ್ದಾರೆ, ಆ ಗಂಗಾ ನದಿ ಹರಿದು ಬರ್ತಾ ಇದೆ, ಸ್ವರ್ಗಾದಿಗಳು ಲೋಕೊಂಡು ದಾಟ್ಕೊಂಡು ಬಂದಿದೆ, ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಈಗ ರುದ್ರದೇವ್ರ ಮೇಲೆ ಹಿಡ್ಕೊಂಡಿದ್ದಾರೆ, ಅಲ್ಲಿಂದ ಕೆಳಗೆ ಬೀಳ್ತಾ ಇದೆ. ಪೂರ್ತಿ ಪ್ರೋಸೆಸ್ ಎಲ್ಲ ಚಿಂತನೆ ಮಾಡಬೇಕು. ಭಾಗವತ ಕೇಳಿದ್ದೆಲ್ಲ ಪ್ರಾಕ್ಟಿಕಲಿ ಉಪಯೋಗಕ್ಕೆ ಬರುತ್ತಾಗ. ತಥೋಪಿ ನಿಸೃತಾಂ, ಆಮೇಲೆ ಹೊರಗೆ ಬೀಳ್ತಾ ಇದೆ, ಅದೆಲ್ಲ ತಲೆ ಇಟ್ಕೊಂಡು ಆದಮೇಲೆ ನಮ್ಮ ಮೇಲೆ ಬೀಳ್ತಾ ಇದೆ. ನಿಪತಂತೀಂ ಸ್ವಕೇ ಮೂರ್ಧ್ನಿ ಪ್ಲಾವಯಂತಿ ಮುಹುರ್ಮುಹು, ಮೇಲೆ ಬೀಳ್ತಾ ಇದೆ ಅಂಥೇಳಿ ನಮ್ಮನ್ನು ಪ್ಲಾವನ ಮಾಡ್ತಾ ಇದೆ, ಮೈ ಮೇಲೆಲ್ಲ ಹರಿತಾ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಸ್ನಾನದ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಸ್ನಾನ ಮೆಕ್ಯಾನಿಕಲ್ ಅಷ್ಟೇ ಇಲ್ಲ, ಏನಾಗುತ್ತಿದ್ದು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಪ್ಲಾವಯಂತಿ ಮುಹುರ್ಮುಹು ಸರ್ವಾಂಗಾನಿ ತತಃ ಸಮ್ಯಕ್ ಆಚಮ್ಯ ಶುಚಿತಾಂ ವ್ರಜೇತ್. ಆಮೇಲೆ ಸರ್ವಾಂಗಗಳನ್ನು ಗಂಗಾ ನದಿ ತೋಯಿಸಿದೆ ಚಿಂತನೆ ಮಾಡಿಬಿಟ್ಟು ಆಚಮನ ಮಾಡಿದರೆ ಶುದ್ಧನಾಗ್ತಾನೆ. ಸ್ನಾತೋಪಿ ವಿಧಿವತ್ ಶಕ್ತೋ ವಾರುಣೇನ ಜಲೇನ ಚ. ಅದಕ್ಕೆ ಹೇಳಿದ್ರಿ. ಈಗ ನೀವು ಸರಿಯಾಗಿ ಸ್ನಾನ ಮಾಡಿದರೂ ಕೂಡ, ವಿದ್ಯುಕ್ತ ಮಾಡಿದರೂ ಕೂಡ, ಶಕ್ತಿ ಇದ್ದರೂ ಕೂಡ, ವಾರಣ ಸ್ನಾನ ಮಾಡಲಿ, ಜಲ ಮಾಡಿ, ಏನೇ ಇರಲಿ, ಮಂತ್ರಸ್ನಾನಂ ತಥಾ ಧ್ಯಾನ ಸ್ನಾನಂ ಕುರ್ಯಾಚ ನಿತ್ಯದ. ಇವನು ಯಾವಾಗಲೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ನೀವು ಬೇರೆ ಎಷ್ಟೇ ಗಂಗಾ ಸ್ನಾನ ಮಾಡಿದರೂ ಕೂಡ ಅಲ್ಲಿ ಆನ್ಯಕ್ಕೂ ಕೊಡ್ತೀರಿ. ಈಗ ಇವೆಲ್ಲ ಮತ್ತೆ ಮಾಡಬೇಕು. ಗಂಗಾ ಸ್ನಾನ ಮಾಡಿರೋದ್ರಿಂದ ಸದ್ಯ ಇವೆಲ್ಲ ಬಿಟ್ಬಿಟ್ಟು ಸೀದಾರಿಕೆ ಕೊಡ್ಲಿಕ್ಕೆ ಹೋಗಬಾರ್ದು. ಏನು ಮಾಡಬೇಕು? ಇದನ್ನೆಲ್ಲ ಕಂಪ್ಲೀಟ್ ಮಾಡೇ ಮಾಡಬೇಕು. ಅದು ಕಂಪಲ್ಸರಿ, ಯಾವ ಕಾಲಕ್ಕೂ ಬಿಡಾಗಿಲ್ಲ. ಮಂತ್ರಸ್ನಾನಂ ತಥಾ ಧ್ಯಾನ ಸ್ನಾನಂ ಕುರ್ಯಾಚ್ಯ ನಿತ್ಯದ. ಜಲಸ್ನಾನ ಮಥೋ ವಕ್ಷೆ ಸಿದ್ಧಾರ್ಥಂ ಸರ್ವಕರ್ಮಣಂ. ಇನ್ನು ಜಲಸ್ನಾನ ಹೇಗೆ ಮಾಡಬೇಕು ಮೊದಲು ಬರೀ ಮಾಡಬೇಕು ಅಂತ ಹೇಳಿದರು. ಹೇಗೆ ಮಾಡಬೇಕು ಅಂತ ಮುಂದೆ ಹೇಳ್ತಾರೆ. ಭೂಮಿಸ್ಥಂ ಉದ್ಧೃತಾತ್ ಪುಣ್ಯಂ ತತಃ ಪ್ರಸ್ರವಣೋದಕಂ ಅತೋಪಿ ಸಾರಸಂಪುಣ್ಯಂ ತಸ್ಮಾನ್ನಾದೇಯ ಮುಚ್ಯತೆ ತೀರ್ಥತೋಯಂ ತತಃ ಪುಣ್ಯಂ ತಥೋ ಗಾಂಗಂತು ಸರ್ವತಃ. ಭೂಮಿಸ್ಥಂ ಉದ್ಧೃತಾತ್ತು ಪುಣ್ಯಂ, ಭೂಮಿಯಲ್ಲೇ ಇದೆಯಲ್ಲ ಆ ನೀರನ್ನು ಹಾಗೆ ಮಾಡೋದು ಭಾರಿ ಶ್ರೇಷ್ಠ. ಸ್ವಲ್ಪ ತೊಗೊಂಡ ತಕ್ಷಣ ಒಲೆ ಮೇಲೆ ಅದು ಕೆಳಗೆ ಇಳಿಸಿದ ತಕ್ಷಣ ಏನಾಗುತ್ತೆ? ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ, ಇದು ಪುಣ್ಯ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಅಲ್ಲೇ ಮುಳುಗಬೇಕು ನಾವು. ನೀರನ್ನು ಮೇಲೆ ತಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಈ ಹಾಲು ಅಲ್ಲೇ ತೊಗೊಂಡು ಸ್ವಲ್ಪ ಮನೆ ಪದಾರ್ಥ ಅಂದರೆ ನೀರು ಹಾಕಿರೋ ಚಾನ್ಸ್ ಬರ್ತದೆ. ಆಗಲೇ ಅಲ್ಲೇ ಹಾಗೆ ಕರೆದ ಹಾಗೆ ಕೊಟ್ಟಂದ್ರೆ ಏನರ್ಥ? ಅದು ಭಾರಿ ಶ್ರೇಷ್ಠ. ಅದಕ್ಕೆ ಅವಗಾಹನ ಸ್ಥಾನ ನಂಬರ್ 1. ಅದು ಎದ್ದು ಬಿಟ್ಟರೆ ಮೇಲಿನ ಭೂಮಿಯಿಂದ ಎದ್ಕೊಂಡ್ಬಿಟ್ರೆ ಏನಾಯ್ತು? ಆಗಲೇನೋ ಸ್ವಲ್ಪ ಕಡಿಮೆ ಆಯಿತು. ತತಃ ಪ್ರಸ್ರವಣೋ, ಅದು ಇರದೆ ಹೋದರೆ ಅದಾಗಿ ಹರಿದು ಬಿಡುತ್ತಾ ಇದೆ. ಜರಿಗಳು ಬರುತ್ತಲ್ಲ, ನಾವು ಬದರಿ ಹೋಗ್ತಾ ಊದಕ್ಕೆ ನೀರು ಬೀಳ್ತಾ ಜರಿಗಳು ಬಿಡ್ತಾ ಇರ್ತದೆ. ಈ ಕಡೆ ಉಡುಪಿಗೆ ಹೋಗ್ಬೇಕಾದ್ರೆ ಘಾಟ್ನಲ್ಲಿ ಮಳೆಗಾಲದಲ್ಲಿ ಹೋಗ್ತಿದ್ರೆ
ನೀವು ಜರಿಗಳು ಬರ್ತಾನೆ ಇರುತ್ತೆ ಬೇಕಾದಷ್ಟು ಅಂತಲ್ಲಿ ಸ್ನಾನ ಮಾಡಿ. ಯಾಕೆ ಅಲ್ಲಿದ್ದಲ್ಲೇ ಮಾಡ್ತೀರಿ, ಅದು ನಮ್ಮ ಮೇಲೆ ಬೀಳುತ್ತೆ. ಅದು ನಾವು ತೊಗೊಂಡು ಹಾಕ್ಕೊಂಡಿದ್ದಲ್ಲ ಅದೇ ಬೀಳುತ್ತೆ ಅಂದರೆ ಅದು ಶ್ರೇಷ್ಠ. ಈ ಫಾಲ್ಸ್ಗಳೆಲ್ಲ ಕವರ್ ಆಗುತ್ತೆ ಅದರಲ್ಲಿ. ಭೂಮಿಸ್ಥ ಮೊದಲೆಲ್ಲ ಸ್ವಾಮಿ ಪುಷ್ಕರಣಿ ಆಕಾಶಗಂಗಾದಲ್ಲಿ ಹಾಗೆ ಮಾಡ್ಬೋದಾಗಿತ್ತು. ಈ ಸ್ವಾಮಿ ಪುಷ್ಕರಣಿ ಎಲ್ಲ ನೀರು ಒಳ್ಳೆ ಜೋರಾಗಿ ಬೀಳ್ತಾ ಇತ್ತು. ಅಲ್ಲಿ ನೊಣ ಹೊಡೆಯೋರು ಇರ್ತಿದ್ದಿಲ್ಲ ಆ ಕಾಲಕ್ಕೆಲ್ಲ. ಈಗ ಅದು ಪಿಕ್ನಿಕ್ ಸ್ಪಾಟ್ಗಳೆಲ್ಲ ಬರೀ ಗಲೀಜು ಮಾಡಿ ಹೋಗ್ಬಿಟ್ಟಿತ್ತು. ಬರೀ ಬರೋದಲ್ಲ, ತಿಂದು ಎಲ್ಲ ಬಿಸಾಕಿ ಹೋಗ್ಬಿಟ್ಟಿರ್ತಾರೆ. ಹಿಂದೆ ಯಾರ್ಯಾರೂ ಬರ್ತಿರಲಿಲ್ಲ. ಕಾಡು ಅಂದರೆ ಗಾಡು, ಅಲ್ಲಿ ಹೋಗೋದೇ ಕಷ್ಟ ಇತ್ತು. ಆಗ ಪ್ಯೂರೆಸ್ಟ್ ವಾಟರ್ ಸಿಗ್ತಿತ್ತು. ಜಲಸ್ನಾನ ಮಥೋ ಭಕ್ಷೆ ಸಿದ್ಧಾರ್ಥಂ ಸರ್ವಕರ್ಮಣಾಂ ತಥೋಪಿ ಸಾರಸಂ ಪುಣ್ಯಂ. ಅದಕ್ಕಿಂತ ಪುಣ್ಯ ಅಂದರೆ ಸರೋವರದ ನೀರು ಅಲ್ಲೇ ನಿಂತಿರುತ್ತಲ್ಲ, ಶ್ರೇಷ್ಠ ಅದು. ತಸ್ಮಾನ್ ನಾದೇ ಯಮುಚ್ಯತೆ, ಅವೆಲ್ಲ ಶ್ರೇಷ್ಠನೇ. ತೀರ್ಥ ಅದು ಆದರೆ ಅದು ತೊಗೊಂಡು ಮಾಡಬಾರ್ದು, ಅಲ್ಲೇ ಮುಳುಗು ಮಾಡಬೇಕು. ತೀರ್ಥತೋಯಂ ತತಃ ಪುಣ್ಯಂ ತಥೋ ಗಂಗಂತು ಸರ್ವತಃ. ಹಾಗೆ ಎಲ್ಲ ದೃಷ್ಟಿಯಿಂದ ನಮ್ಮ ಬರೋದ್ರೆ ಗಂಗಾ ನದಿ, ಅಲ್ಲಿ ಮಾಡಬೇಕು. ಅದು ಆಗದೆ ಹೋದರೆ ಸ್ಮರಣೆ ಆದರೂ ಮಾಡಬೇಕು. ನೆಕ್ಸ್ಟ್ ಮಾರ್ಕಾಂಡೇಯ, ಇದೆಲ್ಲ ಇಲ್ಲಿ ಬಂದಿದೆ. ಮಾರ್ಕಂಡೇಯ ಸ್ಮೃತಿ ಅಂತಿದೆ, ಅದು ಪ್ರಿಂಟ್ ಆಗಿದೆ, ಅದರಲ್ಲಿದೆ. ತಾರತಮ್ಯೆ ಸ್ಥಿತೇಪಿ ತತ್ರ ಯದಸ್ತಿ ತತ್ರ ತದೇವೋತ್ತಮೋದವೈತಿ ಭಯಂ. ನಮಗೆ ಯಾವ ನೀರು ಬೆಸ್ಟ್ ಅವೈಲಬಲ್ಲೋ ಅದನ್ನು ಉಪಯೋಗಿಸ್ಬೇಕು. ನಮ್ಮ ಪಕ್ಕದಲ್ಲೇ ಒಂದು ಕಾಲಕ್ಕೆ ಇದು ಉಪಯೋಗಿಸಿ. ಎಷ್ಟೋ ಜನ ಕಾಶಿಗೆ ಹೋಗ್ತಾರೆ, ಶವರ್ ಬಾತ್ ಮಾಡಿ ಬಂದರೆ ಹೋಟ್ಲಲ್ಲಿ ಹೇಳ್ಕೊಂಡು ಬಂದುಬಿಡ್ತಾರೆ. ಏನು ಮಾಡ್ಬೋದು ಅಲ್ಲಿ? ಸ್ವಲ್ಪ ಪ್ರಯತ್ನ ಪಟ್ಟರೆ ಮಾಡ್ಲಿಕ್ಕೆ ಬರುತ್ತೆ. ಇಷ್ಟಾದರೂ ಮಾಡ್ಲಿಕ್ಕೆ ಬರುತ್ತಲ್ಲ ಅಂತ ಮಾಡಿದರೆ ಪುಣ್ಯನೇ ಸಾಧ್ಯವಾದಷ್ಟು ಕೂಡ. ಪ್ರವಾಹ ಕೆಲವು ಸರಿ ತೀರಾ ಅರ್ಜೆಂಟ್ ಇದ್ದರೆ ನೋಡೋದು ಪುಣ್ಯ ಅಂತ ಹೇಳ್ತಾರೆ. ಗಂಗಾ ನದಿನ ನೋಡಿದ ತಕ್ಷಣ ಏನಾಯ್ತು, ಅಲ್ಲಿಗೆ ಒಂದು ಪುಣ್ಯ ಕ್ರಿಯೇಟ್ ಆಯ್ತು. ಅದು ಎಂತೂ ಪುಣ್ಯ ಕಳ್ಕೊಬಾರ್ದು. ಆ ಕಣ್ಣೆತ್ತಿ ಕೂಡ ಪ್ಲೇನಲ್ಲಿ ಹೋಗ್ತಿರ್ತಾರೆ, ಹಿಡಿತಾರೆ, ಗಂಗಾ ನದಿ ಕಂಡೇ ಕಾಣುತ್ತಾಗ. ಎಲ್ಲೋ ನಿದ್ದೆ ಒಳಗೆ ಹೋಗ್ಬಿಟ್ರೆ ಅದು ಮಿಸ್ ಆಗಿಬಿಡುತ್ತೆ. ಕಾಯ್ತಿರ್ಬೇಕಾದ್ರೆ ಹಾಂ ಹಾಂ ಎಲ್ಲಿಗೆ? ಹೌದು, ಹೋಗ್ಬೇಕು. ಹೌದು ಹಾಂ ಮಾಡಬೇಕು ಯಾವಾಗಲೂ ಕೂಡ. ಪಾಯಿಂಟ್ 2 ಇಲ್ಲ ಮೊದಲು ನಾವು ಎಲ್ಲೇ ಸ್ನಾನ ಮಾಡಿದರೂ ಕೂಡ, ಎಲ್ಲೇ ಸ್ನಾನ ಮಾಡಿದರೂ ಕೂಡ ಅದಕ್ಕಿಂತ ದೊಡ್ಡ ತೀರ್ಥ ಸಿಕ್ಕರೆ ಮತ್ತೆ ಸ್ನಾನ ಮಾಡಿಬಿಡಿ ಅಂತ. ದೊಡ್ಡ ತೀರ್ಥ ಸ್ನಾನ ಮಾಡಿದರೆ ಚಿಕ್ಕ ತೀರ್ಥ ಸ್ನಾನ ಮಾಡಬಾರ್ದು. ಡಿಫ್ರೆನ್ಸ್ ಗೊತ್ತಾಯ್ತಾ? ಮತ್ತು ಸರ್ವ ಸ್ನಾನ ಮಾಡಿಬಿಟ್ಟಿದ್ದಾರೆ. ಇನ್ನು ಯಾವುದೇ ಪಕ್ಕ ತೀರ್ಥ ಇದ್ದು ಸ್ನಾನ ಮಾಡೋ ಸ್ಥಿತಿ ಇಲ್ಲ. ಆದರೆ ಏನು ಮೈಲಿಗೆ ಆದರೆ ಮಾಡಬೇಕು, ಅದು ಬೇರೆ. ಅದು ತೀರ್ಥ ಆದರೆ ಇದು ಹಾಗಲ್ಲ. ಎಷ್ಟೇ ಮಡಿ ಇದ್ದರೂ ಕೂಡ ಉತ್ತಮ ತೀರ್ಥ ಸಿಕ್ಕರೆ ಮೊದಲು ಸ್ನಾನ ಮಾಡಿದರೂ ಕೂಡ ಮತ್ತೆ ಸ್ನಾನ ಮಾಡೋದು, ಗೊತ್ತಾಯ್ತಾ? ಅದು ನಿಯಮ. ತೀರ್ಥ ಅದು ದೋಷ ಇಲ್ಲ. ಆಗ ಅದಕ್ಕೆ ಒಂದು ನೈಮಿತ್ತಿಕ ಸ್ನಾನ, ವಿಶೇಷ ಸ್ನಾನ. ನೈಮಿತ್ತಿಕ ಸ್ನಾನ 2 ವಿಧ. ಒಂದೇನು ಮೈಲಿಗೆ ಆದರೆ ಸ್ನಾನ ಮಾಡೋದು ಒಂದು, ಅಥವಾ ದೊಡ್ಡ ತೀರ್ಥ ಸ್ನಾನ ಮಾಡೋದು ಇನ್ನೊಂದು. ಅದು ಶ್ರೇಷ್ಠನೇ ಯಾವಾಗ. ಅದನ್ನು ಮಾಡಿದ ಮೇಲೆ ಕಡಿಮೆ ತೀರ್ಥ ಸ್ನಾನ ಮಾಡಬಾರ್ದು. ಆದರೆ ಹೇಳಿದ ದೇವ ಪೂಜೆ ಆಗಿಲ್ಲ ಅದಕ್ಕೋಸ್ಕರ ಮಾಡ್ಬೋದೇ ಹೊರತು ಮಾಡಿದ್ದೇವೆ ಅನ್ನೋ ಕಾರಣಕ್ಕೆ ಮಾಡಬೇಕಾಗಿಲ್ಲ. ಅವೆಲ್ಲ ಅವಾಗ ಆಪ್ಷನ್. ಆಗ ಸಂಧ್ಯಾಕಾಲ ಬಂದಿದ್ದರೆ ಮಾಡೋ ಶ್ರೇಷ್ಠನೇ. ಯಾಕೆ? ತ್ರಿಸವಣ ಸ್ನಾಯಿ ಅಂತಿದೆ. ಅವ್ರು ಹೇಳಿದ್ರಂತೆ, ಬ್ರಹ್ಮದೇವರು ಹೇಳಬೇಕಾದ್ರೆ ದಿವಸೊತ್ತು 3 ಸ್ನಾನ ಮಾಡಿ 1 ಊಟ ಮಾಡಿ ಅಂತ ಹೇಳಿದ್ರಂತೆ. ರಾಂಗ್ ರಿಪೋರ್ಟ್ ಕೊಟ್ಟು 3 ಊಟ ಮಾಡಿ 1 ಸ್ನಾನ ಮಾಡಿ ಅಂತ ಹೇಳಿದ್ರು. ಅದು ತಮಾಷೆ ಹೇಳ್ತಾರೆ. ಚೇಂಜ್ ಮಾಡ್ಕೊಬಿಟ್ಟೆ, ಊಟ ಮಟ್ಟಾಗೋಯ್ತು. ಊಟ ತಿಂಡಿಗಳು ವ್ಯತ್ಯಾಸ ಆಗಿದ್ದರಿಂದ ಹಾಗಾಯಿತು. ಶ್ರವಣ ಅದು ಯತಿಗಳಿಗೆ ಮಾತ್ರ ಉಳ್ಕೊಂಡಿದೆ, ಎಷ್ಟು ಜನ ಅಲ್ಲೂ ಉಳಿಸ್ಕೊಂಡಿಲ್ಲ. ಯತಿಗಳು ಮಾತ್ರ ಆಚಾರ ಸ್ಪಷ್ಟ ಬರೀ 3 ಸಲ ಸ್ನಾನ ಆಗಲೇಬೇಕು ಅಂತ ಹೇಳಿದ್ರು. 3 ಸ್ನಾನ ಆಗಬೇಕು, 3 ಕಾಲಕ್ಕೂ ಮಂತ್ರ ಆಗಬೇಕು. ಅದೆಲ್ಲ ಅದಕ್ಕೆ ಯತ್ಯಾಶ್ರಮ ತೊಗೊಳ್ಳೋರಿಗೆ ಭಾರಿ ಇದದು. ಮತ್ತು ಭಾರಿ ಅಟ್ರಾಕ್ಟಿವ್ ಅನಿಸುತ್ತೆ. ಹೋದ್ಮೇಲೆ ಯಾಕಾರೋ ಬಂದು ಅನಿಸ್ಬಿಡುತ್ತಲ್ಲ ಆ ಟೈಪು. ಫುಲ್ ಡೇ ಯಾವಾಗ ನಾವು ಬಿಡುವೆ ಸಿಗೋದಿಲ್ಲ ಅವ್ರಿಗೆ, ಆ ಥರ ಇರುತ್ತೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅಷ್ಟು ಎಂಗೇಜ್ಮೆಂಟ್ ಇರಬೇಕು, ಇಲ್ಲದವ್ರೆ ಸಾಧ್ಯ ಇಲ್ಲ. ಪ್ರವಾಹಾಭಿಮುಖೋ ಸಜ್ಜೇತ್ ಯತ್ರಾಪ ಪ್ರವಹಂತಿ ವೈ. ಇನ್ನು ಮುಂದೆ ಸ್ನಾನ ಹಾಗೆ ಮಾಡಬೇಕು ಅಂತ ಮುಂದೆ ಸರೋವರಕ್ಕೆ ಹೋಗಿ ಆಯ್ತು. ಈಗ ಸ್ನಾನ ದಿಕ್ಕು ನೋಡಿ ಮಾಡೋಕೆ ಯಾವ ದಿಕ್ಕು ನೋಡಬೇಕು ಅದೆಲ್ಲ ಶುರುವಾಯಿತು. ಸ್ನಾನದ ದಿಕ್ಕುಗಳು ಅದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋ ಶಮಹಂ ತೇನ ಪ್ರೀಯತಾಂ ಕಮಲಾಲಯ.